ಕೋಲಾರ ಕಸ್ಬಾ ಕಾದ್ರಿಪುರ ಗ್ರಾಮದಲ್ಲಿ ಏನು 2001-2ರಲ್ಲಿ ಕೋಲಾರ ನಗರಸಭೆ ಪೌರಾಯುಕ್ತರಿಗೆ ಸುಮಾರು ಒಂದು 11.25 ಎಕರೆಗೂ ಹೆಚ್ಚಿನ ಜಾಗ ಕ್ರಯ ಆಗಿರುತ್ತೆ. ಏನು ಬಡವರಿಗೆ, ಏನು ಆರ್ಥಿಕವಾಗಿ ಹಿಂದುಳಿದ ಅಂತ ನಿವೇಶನ ಇಲ್ಲದೆ ಇರುವಂಥ ಬಡವರಿಗೆ, ನಿರಾಶ್ರಿತರಿಗೆ ಜಾಗ ಕೊಡಬೇಕು ಅಂತೇಳಿ, ನಿವೇಶನಗಳು ಕೊಡಬೇಕು ಅಂತೇಳಿ ಆಗ ಶ್ರೀನಿವಾಸ್ ಗೌಡ್ರು, ಆಗಿನ MLA ಶ್ರೀನಿವಾಸ್ ಗೌಡ್ರು ಸುಮಾರು 11.25 ಎಕರೆ ಜಾಗನ ನಾವು ಖರೀದಿ ಮಾಡಿರ್ತೀರಿ. ಅದರಲ್ಲಿ ಸರ್ವೆ ನಂಬರ್ 29 ಮತ್ತು 57, ಸರ್ವೆ ನಂಬರ್ 57 ಇವು ಏನು ಬೇರೆಯವ್ರ ಹೆಸರಲ್ಲಿ ಪಾಣಿ ಇರೋದ್ರಿಂದ, ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡ್ರ್ ಇರೋದ್ರಿಂದ ಆ ಎರಡು ಸರ್ವೆ ನಂಬರ್ ಬಿಟ್ಟು ಸರ್ವೆ ನಂಬರ್ 30/2, ಸರ್ವೆ ನಂಬರ್ 33/2A ಮತ್ತು ಸರ್ವೆ ನಂಬರ್ 34/1, 34/2 ಸುಮಾರು ಒಂದು 7 ಎಕರೆಗೂ ಹೆಚ್ಚಿನ ಜಾಗನ ಇವತ್ತಿನ ದಿನ ಸರ್ವೆ ಕಾರ್ಯ ಬೆಳಗ್ಗೆ ADLR ಅವರ ಉಪಸ್ಥಿತಿಯಲ್ಲಿ, ನಮ್ಮ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರ ಒಂದು ಉಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಆಯಿತು. ಏನು ರೋವರ್ ಸರ್ವೆ ಕಾರ್ಯಾಚರಣೆ ಆಯಿತು. ಮತ್ತು ಅದಾದಮೇಲೆ ಏನು ನಮ್ಮ ಜಾಗ ಸುಮಾರು 20 ವರ್ಷಕ್ಕೂ ಹೆಚ್ಚಿಗೆ ನಾವು ಜಾಗ ಖಾಲಿ ಬಿಟ್ಟಿದ್ರೆ, ಆ ಜಾಗನ ಇವತ್ತಿನ ದಿನ ಏನು ಟ್ರೆಂಚ್ ಹೊಡೆದು ನಮ್ಮ ಪೊಸಿಷನ್ಗೆ ತೊಗೊಳೋದಕ್ಕೆ, ಫೆನ್ಸಿಂಗ್ ಹಾಕೋದಕ್ಕೆ ಇವತ್ತಿನ ದಿನ JCBಯಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದ್ದೀರಿ. ಈ ಕಾರ್ಯಾಚರಣೆ ಮಾಡುವಾಗ ಏನು 34/1, 34/2ರಲ್ಲಿ ಸುಮಾರು ಜನಗಳಿಗೆ ಏನು ಇದೇ ಏಜಾಜ್ ಪಾಷಾ ಅನ್ನೋರು ಸುಮಾರು ಒಂದು 7-8 ಜನಕ್ಕೆ ನಮ್ಮ 34/1 ನಾವು ನಮ್ಮ ಒಂದು ಜಾಗದಲ್ಲಿ ಅವ್ರಿಗೆ 88 ಸರ್ವೆ ನಂಬರ್ ಜಾಗ ಅಂತೇಳಿ ಸುಮಾರು ಒಂದು 7-8 ಜನಕ್ಕೆ ಸೈಟ್ಗಳು ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವ್ರು ಸುಮಾರು ಜನ ಬಂದು ದೂರು ಕೊಡೋಕ್ಕೆ ಬಂದರು. ಹಾಗಾಗಿ ಏನು ಇವತ್ತಿನ ದಿನ ಒಂದು 6-7 ಎಕರೆ ನಾವು ಇವತ್ತು ಸರ್ವೆ ಮಾಡಿ ನಮ್ಮ ಪೊಸಿಷನ್ಗೆ ತೊಗೊತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಕೋರ್ಟಲ್ಲಿ ನಾವು ಕ್ಲಿಯರ್ ಮಾಡ್ಕೊಬೇಕಾಗಿರೋದು ಅದು ಸೇರಿ ಎಲ್ಲ ಸುಮಾರು 9 ಎಕರೆಗೂ ಹೆಚ್ಚಿನ ಜಾಗನ ನಾವು ಇವತ್ತಿನ ದಿನ ಏನು ಕ್ಲಿಯರ್ ಮಾಡಿ, ಏನೇನು ಲೀಗಲ್ ಇಶ್ಯೂಸ್ ಇದೆ ಎಲ್ಲ ಕ್ಲಿಯರ್ ಮಾಡಿ ಸುಮಾರು ಒಂದು 400-500 ಹೆಚ್ಚಿಗೆ ಬಡವರಿಗೆ, ನಿರಾಶ್ರಿತರಿಗೆ ಜಾಗ ಕೊಡಬೇಕು, ನಿವೇಶನಗಳು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀರಿ. ಹಾಗಾಗಿ ಈ ಒಂದು 6 ತಿಂಗಳ ಒಳಗಡೆ ಈ ಬಡವರಿಗೆ ಈ ನಿವೇಶನಗಳು ಕೊಡುವಂಥ ಕಾರ್ಯನ ನಾವು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ದೂರು ಕೊಟ್ಟ ಮೇಲೆ ದಾಖಲೆಗಳು ಬಂದಿಲ್ಲ ನೋಡಿ. ಫಸ್ಟು ಮೊದಲನೇದಾಗಿ ಇದು ಏನು 1 ತಿಂಗಳಿಂದ ಇಲ್ಲಿ ಕಾದ್ರಿಪುರ ಗ್ರಾಮದಲ್ಲಿ ಇಲ್ಲಿ ಈ ಥರ ಏನು ಈ ಜಮೀನುಗಳಲ್ಲಿ ಬೇರೆಯವ್ರು ಲೇಔಟ್ ಥರ ಮಾಡ್ತಾಯಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಾಗ, ನಾನು ಆಗ 1 ತಿಂಗಳಿಂದ ಈಚೆ ನಾನು ಆವಾಗಿನ ದಾಖಲೆಗಳು, ನಮ್ಮ ಸರ್ವೆ ನಂಬರ್ ಏನು ಆಶ್ರಯ ಸಮಿತಿ ಯೋಜನೆಯಲ್ಲಿ ನಮ್ಗೆ ಮಂಜೂರು ಕ್ರಯ ಆಗಿರುತ್ತೆ ಆ ಜಮೀನುಗಳ ವಿವರ ತೊಗೊಂಡು ಏನು ನಾನು ನಮ್ಮಲ್ಲಿ ಒರಿಜಿನಲ್ ಕ್ರಯ ಪತ್ರಗಳು ಕಾಣೆಯಾಗಿರುತ್ತೆ. ಇಲ್ಲ, ಕೆಲವೊಂದು 29 ಆಗಿರ್ಬೋದು, 57 ಸರ್ವೆ ನಂಬರ್ದು ಕ್ರಯ ಪತ್ರಗಳಿಲ್ಲ. ಹಾಗಾಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ತೊಗೊಂಡಾಗ 2002ರಲ್ಲಿ ನಮ್ಗೆ ಕ್ರಯ ಆಗಿರೋದು ಕಂಡು ಬಂದಿರುತ್ತೆ. ಮತ್ತು ECನೂ 2002ರಲ್ಲಿ ನಮ್ಮ ಏನು 29 ಆಗಿರ್ಬೋದು, 57 ರಿಜಿಸ್ಟ್ರ್ ಆಗಿರೋದು ನಮಗೆ ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಾರೆ. ಆ ಸರ್ಟಿಫೈಡ್ ಕಾಪಿ ಮೇಲೆ ತಾಲೂಕು ಆಫೀಸಲ್ಲಿ ಹೋದಾಗ ನಮಗೆ ಆ ಮ್ಯೂಟೇಷನ್ ಕಾಪಿ ಒಂದು, ಮತ್ತು ಮ್ಯಾನ್ಯುಯಲ್ ಏನು 2002 1-2 ಅದು ಮ್ಯಾನ್ಯುಯಲ್ ಪಾಣಿ ಇದೆ, ಏನು ಕೈಬರದ ಪಾಣಿ ಇದೆ. ಅದರಲ್ಲಿ ನಮ್ಮ ಪೌರಾಯುಕ್ತರ ಹೆಸರು 1 ಎಕರೆ 19 ಗುಂಟೆ ಅಂತ ಎಂಟ್ರಿ ಆಗಿರೋದು ನಮಗೆ ಸಿಗುತ್ತೆ, ಸರ್ಟಿಫೈಡ್ ಕಾಪಿ ಸಿಕ್ಕಿರುತ್ತೆ. ಆ ಬೇಸಿಸ್ ಮೇಲೆ ನಾವು ಇವತ್ತಿನ ದಿನ ಏನು ಬಟ್ ಆದರೆ ನಮ್ಮ ನಗರಸಭೆಯಲ್ಲಿ ತಪ್ಪಾಗಿರೋದೇನು ಅಂದರೆ 2004ರಿಂದ ಏನು ಕಂಪ್ಯೂಟರೈಸ್ಡ್ ಪಾಣಿ ಬರುತ್ತೆ ಅಲ್ಲಿ ಖಾತಾ ಬದಲಾವಣೆ ಮಾಡ್ಕೊಳ್ತೀರ, ನಮ್ಮ ಸಿಬ್ಬಂದಿಯ ನೆಗ್ಲಿಜೆನ್ಸಿಯಿಂದ ಇವತ್ತಿನ ದಿನ ಬೇರೆಯವ್ರ ಹೆಸರಿಗೆ ಪಾಣಿ ಹೋಗಿದೆ. ಹೌದು, ಅದನ್ನೇ ನಾನು ಹೇಳೋದು. ಈಗ 2002ರಲ್ಲಿ ನಮ್ಮ ಹೆಸರು ಬರುತ್ತೆ ಏನು ಕೈ ಬರೋದ ಪಾಣಿಯಲ್ಲಿ, 2003-4ರಲ್ಲಿ ಕೈ ಬಿಟ್ಟು ಹೋಗುತ್ತೆ. ಆ ಕೈ ಬಿಟ್ಟು ಹೋದಾಗ ನಾವು ಗಮನ ಹರಿಸಿ ಆವಾಗಲೇ ನಾವು ಅದನ್ನು ಸರಿಪಡಿಸಿದ್ದಿದ್ರೆ ಏನು ಆ ಪಾಣಿಗಳ ಮೇಲೆ ಹಳೆ ಓನರ್ ಹೆಸರೇ ಮುನಿವೆಂಕಟಪ್ಪ, ಮುನಿಸಣ್ಣಪ್ಪ ಅಂತಲೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಳೆ ಓನರ್ ನಮ್ಗೆ ಮಾಡಿಕೊಟ್ಟಿರೋರು ಏನಿದ್ದಾರೆ ಅವ್ರ ಹೆಸರೇ ಕಂಟಿನ್ಯೂ ಆಗಿರುತ್ತೆ. ಆ ಬೇಸಿಸ್ ಮೇಲೆ, ಆ ಪಾಣಿಗಳ ಮೇಲೆ, ಆ ದಾಖಲೆಗಳ ಮೇಲೆ 2013-14ರಲ್ಲಿ ನಾರಾಯಣಮ್ಮ ಮತ್ತು ಡಿ ನಾರಾಯಣಮ್ಮ ಅವರು ಪಾವತಿ ಮಾಡಿಸ್ಕೊಂಡು, ಅವ್ರ ಗಂಡಂದ್ರು ತೀರೋಗಿರ್ತಾರೆ, ಪಾವತಿ ಮಾಡಿಸ್ಕೊಂಡು ಆಮೇಲೆ 2024ರಲ್ಲಿ ಏಜಾಜಿಗೆ ಮಾಡಿದ್ದಾರೆ. ಇಲ್ಲಿ ಮಿಸ್ಟೇಕ್ ಆಗಿರೋದು 2004ರಲ್ಲಿ ಏನು ಕಂಪ್ಯೂಟರೈಸ್ಡ್ ಪಾಣಿ ಆಗುತ್ತೆ ಅಲ್ಲಿ ನಮ್ಮ ಪೌರಾಯುಕ್ತರ ಹೆಸರು ಕೈ ಬಿಟ್ಟು ಹೋಗೋದು, ಅಲ್ಲಿ ನಮ್ಮ ಮಿಸ್ಟೇಕ್ ಅಂದರೆ ನಮ್ಮ ನಗರಸಭೆ ಸಿಬ್ಬಂದಿ 100% ನಿರ್ಲಕ್ಷ್ಯ ಇದೆ.